ಸರಿ, ನಮ್ಮ ಜೊತೆ ಮೂರು ಮುತ್ತು ಕಲಾವಿದರು ನಮ್ಮ ಜೊತೆಗೆ ಇದ್ದಾರೆ. ಏನು ಹೇಳ್ತಾರೆ ನೋಡಿ? ಸ್ಕೂಲ್ ಲೀಡರ್ ಒಂದು ಅತ್ಯುತ್ತಮವಾದ ಒಂದು ಚಲನಚಿತ್ರ. ಎಲ್ಲರೂ ಪ್ರತಿಯೊಂದರು ಮಕ್ಕಳು ಮಾತ್ರ ಹೇಳಿ ಅಲ್ಲ, ಮಕ್ಕಳ ಚಲನಚಿತ್ರ ಅಂತ ತಿಳ್ಕೊಳ್ಬೇಡಿ. ಎಲ್ಲರೂ ಆಡಿಯನ್ಸು, ಎಲ್ಲ ಪೋಷಕರು, ಯಾರ್ಯಾರು ಕರ್ನಾಟಕದಲ್ಲಿ ಯಾರಿದ್ದಾರೆ ಎಲ್ಲರೂ ಬಂದು ನೋಡುವಂಥ ಒಂದು ಚಲನಚಿತ್ರ. ತುಂಬ ಮನೋರಂಜನೆ ಇದೆ ಮತ್ತು ಒಳ್ಳೆಯ ಒಂದು ಸಂದೇಶ. ಅಂದರೆ ಮಕ್ಕಳು ಹೇಗೆ ಒಂದು ಸಣ್ಣದಿಂದಲೇ ಪಾರ್ಲಿಮೆಂಟ್ ರಾಜಕೀಯವಾಗಿ ಬೆಳಿಬೇಕು ಅನ್ನೋದು ಚಿತ್ರದಲ್ಲಿ ತೋರಿಸಿದ್ದಾರೆ. ಅಲ್ಲದೆ ಮಕ್ಕಳು ಮನಸ್ಸು ಮಾಡಿದರೆ ಏನು ಮಾಡ್ಬೋದು, ನಮ್ಮ ಪಾರ್ಲಿಮೆಂಟನ್ನೇ ಅಲ್ಲಾಡಿಸ್ಬೋದು, ಒಂದು ಮಂತ್ರಿಗಳನ್ನು ಸಮೇತ ಶಾಲೆಗೆ ತರಿಸ್ಬೋದು ಅಂತ ಒಂದು ಕಥಾ ಹಂದರ ಇರೋದ್ರಿಂದ ಒಂದು ಏನಂತ ಹೇಳಿದ್ರೆ ಇದು ಎಜುಕೇಷನಲ್ಲೂ ಹೌದು, ಮನೋರಂಜನೆ, ಹಾಸ್ಯಕ್ಕೆ ಭೋಜರಾಜ ಮಂಜೂರು ಆಗಲಿ, ನಮ್ಮ ಅರವಿಂದ್ ಬೋಳಾರು ಮತ್ತು ದೀಪಕ್ ರೈ ಅವರೆಲ್ಲರೂ ತುಂಬ ಹಾಸ್ಯವನ್ನು ಮಾಡಿದ್ದಾರೆ. ನಾನಂತೂ ತುಂಬ ನೆಗಡಿದೆ ಹಾಗೂ ಕೊನೆಯಲ್ಲಿ ಅವಳು ಸಮೇತ ಬಂತು. ನಿಜಾಗಿ ಒಂದು ಉತ್ತಮ ಸಂದೇಶ ಸಾರುವ ಚಲನಚಿತ್ರ. ಪ್ರತಿಯೊಬ್ಬರು ಕರ್ನಾಟಕದಲ್ಲಿ ಎಲ್ಲರೂ ಮಕ್ಕಳ ಚಿತ್ರನಂತ ಮಕ್ಕಳಂತ ಆಗಿ ಮಾಡಬೇಡಿ, ಎಲ್ಲರೂ ನೋಡುವಂಥದ್ದು ಶುದ್ಧ ಮನೋರಂಜನೆ ಚಿತ್ರ ಸ್ಕೂಲ್ ಲೀಡರ್. ಅಗತ್ಯವಾಗಿ ನೋಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ತೇನೆ. ನಿಮ್ಮ ಶಾಲಾ ದಿನಗಳಲ್ಲಿ ಏನಾದರೂ ನೀವು ಪೋಖ್ರಿ ಮಾಡಿದ್ದು ಏನಾದರೂ ನೆನಪಾಯ್ತು? ಹಾಂ ಸರ್, ತುಂಬ 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 ನೆನಪಾಯಿತು. ತುಂಬ ನನ್ನ ಬಾಲ್ಯದ ಜೀವನ ನೋಡಿ ಫಿಲ್ಮ್ ಆದ ನಂತರ ನನಗೆ ಸ್ವಲ್ಪ ಮಾತಾಡ್ಲಿಕ್ಕೆ ಕರೆದ್ರು ಒಂದು 5 ನಿಮಿಷ, ನಾನು 5 ಒಂದು 10 ನಿಮಿಷ ಅದರಿಂದ ಹೊರಗೆ ಬರ್ಲಿಕ್ಕೆ ನನ್ನಿಂದ ಆಗಲಿಲ್ಲ. ಅಲ್ಲೇ ಒಂದು 10 ನಿಮಿಷ ಕೂತ್ಕೊಳ್ಳುವಂಥವ್ರತು ಬಾಲ್ಯ ದಿನಗಳನ್ನು ನೆನೆಸಿ ಕೊಡ್ತು. ತುಂಬ ಮನೋರಂಜನೆ ನೀಡ್ತು. ಲಾಸ್ಟ್ ಸ್ವಲ್ಪ ಅಳುವು ಬಂತು. ದೇವರು ಈ ಚಿತ್ರ ನಿರ್ಮಾಪಕರಿಗೂ ಅವರು ಹಣದ ದೃಷ್ಟಿನ ಮಾಡಿದ್ದೆಲ್ಲ ನನಗೆ ಗೊತ್ತುಂಟು. ಸತ್ಯೇಂದ್ರ ಪೈಗಳು ತುಂಬ ಒಳ್ಳೆಯ ವ್ಯಕ್ತಿಗಳು. ನನಗೆ ಪರ್ಸ್ನಲಿ ತುಂಬ ಕಲೆಗೋಸ್ಕರ ಪೋಷಕರವರು ಅಂಥ ಒಂದು ಚಿತ್ರ ಮಾಡಿದ ಅವ್ರ ಜೀವನದಲ್ಲಿ ಒಂದು ಮೈಲಿಗಲ್ಲು ಅಂತ ನಾನು ಹೇಳ್ತೇನೆ. ಇದರ ನಿರ್ದೇಶಕರಿಗೂ, ಸ್ಕ್ರೀನ್ ಪ್ಲೇ ಮಾಡಿದವರಿಗೂ ಮತ್ತು ನಿಮ್ಮ ಮ್ಯೂಸಿಕ್ಕು ಎಲ್ಲ ಯಾವುದೂ ಒಂದು ಓವರ್ ಇಲ್ಲದೆ ಎಷ್ಟು ಬೇಕು ಅಷ್ಟನ್ನು ಚೆಂದ ಮಾಡಿದ್ದೀರಿ. ಒಳ್ಳೆ ಫ್ರೇಮಲ್ಲಿ ಬಂದಿದೆ. ಚಿತ್ರತಂಡಕ್ಕೆ ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಖಂಡಿತ ನೀವೇ ಇದು ಮಾಡಿದಲ್ಲ, ನಾವು ನಾಮಕರಣಕ್ಕೆ ಕರೆದದ್ದು. ನನಗೆ ನಾಮಕರಣಕ್ಕೆ ಇರಲಿಲ್ಲ, ನೀವು ನನ್ನ ಸ್ಟೂಡೆಂಟ್. ನೆಕ್ಸ್ಟ್ ನಾಮಕರಣಕ್ಕೆ ನಿಮ್ಮ ಖಂಡಿತ ನನಗೂ ನಾಮಕರಣಕ್ಕೆ ನಾಮಕರಣ ತುಂಬ ತುಂಬ ನಿಜವಾಗಿ ಎಲ್ಲಿಯೂ ಬೋರ್ ಆಗ್ತಿದ್ದೆ ಹಾಗೆ. ಹೌದು, ಇವ್ರಿಗೆ ಮಾತ್ರ ಸ್ವಲ್ಪ ಸಿಟ್ಟು. ನಾನು ಕಾಮಿಡಿ ಮಾಡಿದ್ದಾರೆ, ಲಾಸ್ಟಿಗೆ ಮಾತ್ರ ಉಳಿಸಿ ಬಿಟ್ಟಿದ್ದಾರೆ. ಬೇಜಾರು ಮಾಡಿದ್ದಾರೆ. ಬೇಜಾರಂದ್ರೆ ಹಾಗಲ್ಲ, ಹೌದು, ನನ್ನ ಜೀವನದಲ್ಲಿ ನಡೆದ ಕಥೆ ಅಂತ ರೀತಿಯಲ್ಲಿ ತುಂಬ ಒಳ್ಳೆಯದಾಗಲಿ, ಯಶಸ್ವಿಯಾಗಲಿ ಅಂತ ಕೇಳಿಕೊಳ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ಎಲ್ಲರೂ ನೋಡ್ಬೇಕಂತ ಹೇಳಿದ್ದು ಏನಂತ ಹೇಳಿದ್ರೆ ಇನ್ನೊಂದು ಚಿತ್ರ ಅವರಿಂದ ಇನ್ನೂ ಒಂದು ಚಿತ್ರ ಬರಲಿ ಅನ್ನೋ ಉದ್ದೇಶಕ್ಕಾಗಿ. ಆಯ್ತಲ್ಲ, ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್.